ರಾಜ್ಯದಲ್ಲಿ ನಡೀತಾ ಇದೆಯಾ ಶಾಸಕರ ಖರೀದಿಗೆ ಯತ್ನ? ಕೈ ಶಾಸಕರಿಗೆ ಭರ್ಜರಿ ಆಫರ್ ಅನ್ನ ಬಿಜೆಪಿ ಕೊಡ್ತಾ ಇದೆಯಾ? ಈ ಆರೋಪ ಪದೇ ಪದೇ ಕೇಳಿ ಬರ್ತಾನೆ ಇದೆ. ಮತ್ತೊಮ್ಮೆ ಈಗ ಬಿಜೆಪಿ ಮೇಲೆ ಆರೋಪ ಇರೋದು ಶಾಸಕರ ಖರೀದಿಗೆ ಭರ್ಜರಿಯಾಗಿ ಆಫರ್ ಅನ್ನ ಕೊಡ್ತಾ ಇದೆ ಬಿಜೆಪಿ. ಅದು ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಕೊಡ್ತಾ ಇದೆ ಅಂತ. ಆಪರೇಷನ್ ಕಮಲಕ್ಕೆ ಕೋಟಿ ಕೋಟಿ ಆಫರ್ ಅನ್ನ ಕೊಡ್ತಾ ಇದೆಯಂತೆ ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿ ಅಂತ ಆರೋಪ ಮತ್ತೊಮ್ಮೆ ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಶಾಸಕರಿಗೆ 30 ಕೋಟಿ ರೂಪಾಯಿ ಆಫರ್ ಅನ್ನ ಕೊಟ್ಟಿದ್ದಾರಂತೆ. ಕರೆ ಮಾಡಿ ಹಣವನ್ನ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೊಸ ಬಾಂಬ್ ಅನ್ನ ದಿನೇಶ್ ಗುಂಡೂರಾವ್ ಇದೀಗ ಸಿಡಿಸಿದ್ದಾರೆ. ಬಿಜೆಪಿಯಿಂದ 30 ಕೋಟಿ ರೂಪಾಯಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಕರೆ ಮಾಡ್ಬಿಟ್ಟು ಹೇಳಿದ್ದಾರೆ ತಗೊಂಡು ಹೋಗಿ ಹಣನ ಅಂತ. ಬಿಜೆಪಿಯವರೇ ಅಂತ ಆರೋಪವನ್ನ ಇವರು ಮಾಡಿರೋದು. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯವರಿಗೆ ಹಾಗಾದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? 7 ಸ್ಟಾರ್ ಹೋಟೆಲ್ ಅಲ್ಲಿ ವಾಸ್ತವ್ಯವನ್ನ ಮಾಡ್ತಾರೆ ಅಂತ ಮಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಆರೋಪವನ್ನ ಮಾಡಿದ್ದಾರೆ. ಜನತಾ ಪಕ್ಷದ ಎಲ್ಲಾ ಪ್ರಯತ್ನ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಬಿಜೆಪಿ MLAಗಳು ಎಲ್ಲಿ ಬೇಕು ಅಲ್ಲಿ ಕಳ್ಸಿಕೊಡ್ತೀವಿ ಹಣವನ್ನ ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ 30 ಕೋಟಿ 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ ಬಿಜೆಪಿಯವರ ಎಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಹೇಗೆ ಇಷ್ಟೊಂದೆಲ್ಲ ಪ್ರಯತ್ನ? 10 ದಿವಸ ಕಾಲ 7 ಸ್ಟಾರ್ ಹೋಟೆಲ್ನಲ್ಲಿ ಅವರ 100 ಜನ ಶಾಸಕರನ್ನ ಉಳಿಸ್ಕೊಂಡ್ರಲ್ಲ, ಎಷ್ಟು ಕೋಟಿ ಖರ್ಚಾಗಿರ್ಬೋದು. 7 ಸ್ಟಾರ್ ಹೋಟೆಲ್ ಅದು ಆರ್ಡರ್, ಈವನ್ 5 ಸ್ಟಾರ್ ಹೋಟೆಲ್ ಅಲ್ಲ, ಸೂಪರ್ ಲಕ್ಸುರಿ ಹೋಟ್ಲು. ಇನ್ನು ಮೈತ್ರಿ ಸರ್ಕಾರದ ಅಸ್ಥಿರತೆಗೆ ಬಿಜೆಪಿ ಎತ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ಯಾವುದೇ ಪ್ರಯತ್ನಗಳು ಫಲಿಸಲ್ಲ ಅಂತ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ ಅಂತ ಏನು ಆರೋಪ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವರು ರಿಯಾಕ್ಟ್ ಮಾಡಿರೋದು. ಬಿಜೆಪಿಯ ಯಾವುದೇ ಪ್ಲಾನ್ಗಳು ಸರ್ಕಸ್ಗಳು ವರ್ಕೌಟ್ ಆಗಲ್ಲ ಅಂತ ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಬಗ್ಗೆ ಸಂಪೂರ್ಣವಾಗಿ ನಮಗೆ ವಿಶ್ವಾಸವಿದೆ, ನಮ್ಮ ಶಾಸಕರು ಎಲ್ಲೂ ಹೋಗಲ್ಲ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಮತ್ತೊಮ್ಮೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅಂತ ಮಂಗಳೂರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಪ್ಲಾನ್ ಎಲ್ಲ ಟುಸ್ ಆಗುತ್ತೆ, ಸಕ್ಸಸ್ ಆಗೋದಿಲ್ಲ ಅಂತ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅಧಿಕಾರ ಸದ್ಯಕ್ಕೆ ಬಿಜೆಪಿಯವ್ರಿಗಿಲ್ಲ, ಹಾಗಾಗಿ ಸಹಜವಾಗಿ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಬಿಎಸ್ವೈ ಸರ್ಕಾರ ಇದ್ದಾಗಲೂ ಕೂಡ ಶಾಸಕರ ಖರೀದಿ ನಡೀತಾ ಇತ್ತು, ಈಗಲೂ ಕೂಡ ಅದನ್ನೇ ಒಂದು ರೀತಿ ಮುಂದುವರಿಸಿಕೊಂಡು ಇವರು ಹೋಗ್ತಿದ್ದಾರೆ. ಆದ್ರೆ ಇವ್ರ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಮಂಗಳೂರಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. This government will fall now, this government will fall tomorrow, this government will fall day after tomorrow. What happened? Already 8 months completed. Nothing will happen. This government will continue. BJP is doing Operation Kamala. There is no doubt about that. Because of day 1 onwards, they are offering money to MLAs, they are offering powers to everybody. The host train started. When the Yediyurappa government took power, and then confidence motion was there for him, and that day we already published that even if they are trying very much, I am very much confident on my MLAs. Definitely nothing will happen. The government will continue. ಸಮ್ಮಿಶ್ರ ಸರ್ಕಾರದ ಆಯುಷ್ಯ ನನಗೆ ಗೊತ್ತಿಲ್ಲ, ನನಗೆ ನನ್ನ ಕೈ ನೋಡೋದಕ್ಕೆ ಬರೋದಿಲ್ಲ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ SM ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಆಯುಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ನನ್ನ ಕೈ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಬರೋದಿಲ್ಲ ಅಂತ ರಿಯಾಕ್ಷನ್ ಕೊಟ್ಟಿರೋದು ಕೋಲಾರದಲ್ಲಿ ಮಾಜಿ ಸಿಎಂ SM ಕೃಷ್ಣ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜಕಾರಣದಲ್ಲಿ ನಾನು ಸಕ್ರಿಯವಾಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೂಡ ಈ ಸಂದರ್ಭದಲ್ಲಿ ಮಾತಾಡುವಾಗ SM ಕೃಷ್ಣ ಅವರು ಹೇಳ್ಕೊಂಡಿದ್ದಾರೆ. ನನಗೆ ಕಮಲ ಮಾತ್ರ ಗೊತ್ತಿದೆ, ಆದ್ರೆ ಆಪರೇಷನ್ ಕಮಲದ ಬಗ್ಗೆ ನನಗೆ ಗೊತ್ತಿಲ್ಲ, ಆಪರೇಷನ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ದೂರದಿಂದ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಅಂತ SM ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ವಿಚಾರವಾಗಿ ಕೂಡ ಅವರು ಮಾತನಾಡಿದ್ದಾರೆ. ಸುಮಲತಾ ಅಭ್ಯರ್ಥಿ ಅನ್ನೋ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿಲ್ಲ, ಬಗ್ಗೆ ಮಾಹಿತಿ ಬಂದಿಲ್ಲ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ SM ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು.
ಎಸ್.ಎಂ. ಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಇವತ್ತು ಮಾತಾಡ್ತಾ ಅವ್ರು ಹೇಳಿರೋದು. ಯಾಕಂದ್ರೆ ಆಪರೇಷನ್ ಕಮಲ ನಡೀತಾ ಇದೆ, ಸಮ್ಮಿಶ್ರ ಸರ್ಕಾರವನ್ನ ಬೀಳ್ಸೋದಕ್ಕೆ ಬಿಜೆಪಿಯವರು ಯತ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಬಜೆಟ್ ಅಧಿವೇಶನದಲ್ಲೇ ರಿಸೈನ್ ಮಾಡ್ಬಿಡ್ತಾರಂತೆ ಕಾಂಗ್ರೆಸ್ನ ಒಂದಿಷ್ಟು ಜನ ಎಂಎಲ್ಎಗಳು. ಆ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅಂತ ಹೊಸದಾಗಿ ಈಗ ಆರೋಪಗಳು ನಡೀತಾ ಇರೋದು, ಚಟುವಟಿಕೆಗಳೆಲ್ಲ ನಡೀತಾ ಇದೆಯಂತೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್.ಎಂ. ಕೃಷ್ಣ ಅವರು ಇವತ್ತು ರಿಯಾಕ್ಷನ್ ಕೊಟ್ಟಿರೋದು ಕೋಲಾರದಲ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಕಮಲ ಮಾತ್ರ ಗೊತ್ತು, ಆಪರೇಷನ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿಕೆನ ಕೊಟ್ಟಿದ್ದಾರೆ. ನಾನು ಜೆ.ಪಿ. ನಾರಾಯಣ ಸ್ವಾಮಿ ಆರೋಗ್ಯ ಚೆನ್ನಾಗಿದೆಯಾ? ಬ್ರೇಕ್ನ ಬಳಿಕ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್. ಶಾಸಕರಾದ ಮೇಲೆ ಸಿಎಂ ಆಗ್ಬೇಕು ಅನ್ನೋ ಆಸೆ ಇರುತ್ತೆ, ನಮಗೂ ಆ ಆಸೆ ಇದೆ, ಇದು ಒಂದು ಪ್ರಯತ್ನವಷ್ಟೇ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ನಮಗೂ ಕೂಡ ಸಿಎಂ ಆಗ್ಬೇಕು ಅನ್ನೋ ಆಸೆ ಇರುತ್ತೆ, ಶಾಸಕರಾದ್ಮೇಲೆ ಸಿಎಂ ಆಗ್ಬೇಕು ಅನ್ನೋ ಆಸೆ ಇರಲ್ವಾ ಅಂತ ಕೇಳಿದ್ದಾರೆ. ಶಾಸಕರಾದ್ಮೇಲೆ ಸಿಎಂ ಆಗ್ಬೇಕು ಅನ್ನೋ ಆಸೆ ಸಹಜವಾಗಿ ಇರುತ್ತೆ, ಆ ಪ್ರಯತ್ನಗಳು ಈಗ ನಡೀತಾ ಇದೆ, ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ, ನಮಗೂ ಆಸೆ ಇದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡ್ತಾ ಅವ್ರು ಈ ರೀತಿ ಹೇಳಿರೋದು. ಇನ್ನು ನಮ್ಮ ಸಮುದಾಯದವರು ಸಿಎಂ ಆಗ್ಬೇಕು, ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರಾದ್ಮೇಲೆ ಸಿಎಂ ಆಗ್ಬೇಕು ಅನ್ನೋ ಆಸೆ ಇರೋದಿಲ್ವಾ, ನಮ್ಮ ಸಮುದಾಯದವರು ಸಿಎಂ ಆಗ್ಬೇಕು ಅನ್ನೋ ಪ್ರಯತ್ನವನ್ನ ನಾವು ಮಾಡ್ತಿದೀವಿ ಅಂತ ಅವ್ರು ಹೇಳಿರೋದು. ಖಂಡಿತವಾಗಿ ಒಬ್ಬರು ಶಾಸಕರಾದ ಮೇಲೆ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಆಗ್ತೈತೆ ಅದು ಅಭಿಯಾನ. ಗ್ರಾಮ ಪಂಚಾಯತಿಯಿಂದ ಕೊನೆ ಎಲ್ಲಿವರೆಗೂ ಇರ್ತೈತೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ನಾನು ಕೂಡ ಮುಂಚೆ ಹೇಳಿದ್ದೀನಿ, ಇನ್ನು ಟೈಮ್ ಇದೆ, ತಕ್ಷಣ ಅಲ್ಲ, ಟೈಮ್ ಇದೆ ಅಂತ ಮುಂಚೆ ಕೂಡ ಹೇಳಿದ್ದೀನಿ. ಖಂಡಿತವಾಗಿ ಯಾರು ಆಗ್ಬೋದು ಬಿಡ್ಬೋದು ಮುಂದಿದ್ದು ವಿಚಾರ. ಆದರೆ ಒಂದು ಸಾರಿ ಪ್ರಮೋಷನ್ ಹಂಗೆ ಪೊಲೀಸಿಂದ ಹಿಡಿದು ಎಸ್.ಪಿ.ಅವ್ರಿಗೆ ಆಗ್ತಾರೆ, ನಮ್ಮಲ್ಲಿ ಕೂಡ ಹಂಗೆ ಆಸೆ ಇರ್ತೈತೆ ಮತ್ತು ನಮ್ಮಲ್ಲಿ ಕೂಡ ಬಯಸ್ತಾರೆ ಈ ಸಂಪ್ರದಾಯದಿಂದ ಯಾರು ಆಗ್ಬೇಕಂತ. ಪ್ರಯತ್ನ ಅಷ್ಟೇ, ಆಗ್ಬೇಕಂತಲ್ಲ, ಅದನ್ನು ವಿಚಾರ ಆಸೆ ಇದೆ ಅಷ್ಟೇ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಚಿರತೆ ಬಂತು ಚಿರತೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.